Hey guys, welcome back to my another part of video. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೌಚ್ಕಲ್ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸಿದ್ದೆ. ಇದು ಇನ್ನೊಂದು ಟೆಂಪಲ್ ಮಿಥಿಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ, ಅಲ್ಲಿಂದ ಒಂದು 10 ನಿಮಿಷದ ದೂರದಲ್ಲಿದೆ. ಹೌದು, ಈಗ ನಾವು ಹೊರಡ್ತಾ ಇದ್ದೀವಿ ಶ್ರೀ ಕ್ಷೇತ್ರ ಮಿಥಿಲೇಶ್ವರ ಸ್ವಾಮಿ ತೀರ್ಥ ಅಂತ. ಇಲ್ಲಿ ಬಂದು ಒಂದು ತೀರ್ಥ ಕೊಳ ಇದೆ. ಈ ದೇವಸ್ಥಾನ ತುಂಬ ಮಹಿಮೆ ಉಳ್ಳದ್ದು. ಇಲ್ಲಿ ಬಂದು ತೀರ್ಥ ಹಾಕ್ಸ್ಕೊಂಡು ಹೋದರೆ ಮಕ್ಕಳಿಲ್ಲದವ್ರಿಗೆ ಮಕ್ಕಳಾಗತ್ತೆ, ವಿವಾಹ ಆಗದೇ ಇರೋರಿಗೆ ವಿವಾಹ ಭಾಗ್ಯ ಬರುತ್ತಂತೆ, ಇನ್ನೂ ಹಲವು ಒಳ್ಳೆ ಕಾರ್ಯಗಳು ಇಲ್ಲಾಗ್ತವಂತೆ. ಇಲ್ಲಿ ಬಂದು ತೀರ್ಥ ಹಾಕ್ಸ್ಕೊಂಡು ಹರಕೆ ಕಟ್ಕೊಂಡು ಹೋಗ್ತಾರಂತೆ ಜನ ಎಲ್ಲ. ಹಾಗೆ ಸುತ್ತಮುತ್ತ ತುಂಬ ದೇವಸ್ಥಾನ ಇದೆ ನಾವು ನೋಡದೇ ಇರೋವಂಥದ್ದು. ಮತ್ತು ಇದು ತುಂಬ ಹಳೆಯ ಕಾಲದ್ದು, ಚೋಳರ ಕಾಲದ ದೇವಸ್ಥಾನ ಅಂತೆ. ಅದೇ ಹೇಳಿದ್ನಲ್ಲ, ನಮಗೆ ಶಿವಗಂಗೆ ಸುತ್ತಮುತ್ತ ತುಂಬ ಹಳೆಯ ಕಾಲದ ತುಂಬ ಮಹಿಮೆಯುಳ್ಳ ಪವರ್ಫುಲ್ ದೇವಸ್ಥಾನಗಳಿವೆ ಫ್ರೆಂಡ್ಸ್. ಸೊ ನೀವು ಶಿವಗಂಗೆಗೆ ಹೋಗ್ತೀರಾ ಅಂದರೆ ಸುತ್ತಮುತ್ತ ನೀವು ಈ ದೇವಸ್ಥಾನನ ನೋಡ್ಕೊಂಡು ಬರ್ಬೋದು. ಇದು ಬಂದು ದೇವಸ್ಥಾನದ ಎಂಟ್ರೆನ್ಸು. ಹಿಂದೆ ಫುಲ್ಲು ಬಂಡೆಗಳು. ಆ ಬಂಡೆ ಪಕ್ಕಕ್ಕೇ ದೇವಸ್ಥಾನ ಇರೋದು. ಹೋಗ್ತಾ ಇದ್ವಿ. ಈ ದಾರಿಯಲ್ಲಿ ಏನೊಂದು 5 ನಿಮಿಷ ಈ ದಾರಿಯಲ್ಲಿ ಹೋದರೆ ನಿಮಗೆ ಟೆಂಪಲ್ ಎಂಟ್ರೆನ್ಸ್ ಸಿಕ್ಬಿಡತ್ತೆ. ಇದೇ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ದೇವಸ್ಥಾನ. ಇದೇ ಟೆಂಪಲ್ ಎಂಟ್ರೆನ್ಸು, ನೋಡ್ಬೋದು. ಇಲ್ಲಿ ನೋಡ್ಕೊಂಬರೋಣ. ಇಲ್ಲಿ ಸುತ್ತಮುತ್ತ ಫುಲ್ಲು ನಾಗರ ಕಲ್ಲುಗಳಿದೆ. ಎಲ್ಲಿ ನೋಡಿದ್ರು ಬೆಟ್ಟ, ಹೊಲ, ತೋಟ ಎಲ್ಲ ಕಾಣೋಕ್ಕೆ ಸಿಗುತ್ತೆ ನಮಗೆ. ಈ ಕ್ಷೇತ್ರ ಬಂದು ಇಲ್ಲಿ ಮಿಥಿಲೇಶ್ವರ ಸ್ವಾಮಿಗಳು ತಪಸ್ಸಿಗೆ ಕೂತಿದ್ರಂತೆ. ತಪಸ್ಸಿಗೆ ಕೂತಿದ್ದಾಗ ಆನೆಗಳು ಬಂದು ಆ ತಪಸ್ಸಿಗೆ ಭಂಗ ಮಾಡಿದ್ವಂತೆ. ಸೊ ಅದರಿಂದ ಆನೆಗಳಿಗೆ ಶಾಪ ಕೊಟ್ಟಿದ್ರಂತೆ. ಇಲ್ಲೇನು ನೋಡ್ತಾ ಇದ್ದಾರೆ ನೀವು ಬಂಡೆಗಳು, ಅದು ಆನೆ ಆಕಾರದಲ್ಲೇ ನಮಗೆ ಕಾಣುತ್ತೆ ನೀವು ಪರ್ಫೆಕ್ಟಾಗಿ ನೋಡಿದ್ರೆ. ಈ ಆನೆಗಳು ಈ ಮಿಥಿಲೇಶ್ವರ ಸ್ವಾಮಿ ತಪಸ್ಸಿಗೆ ಭಂಗ ಮಾಡಿದ್ರಿಂದ ಆನೆಗಳಿಗೆಲ್ಲ ಶಾಪ ಕೊಟ್ಟಿರೋದಂತೆ. ಒಂದು 2 ರಿಂದ 3 ಆ ಥರ ಆನೆ ಶೇಪಲ್ಲಿರೋ ಕಲ್ಲುಗಳು ನಮಗೆ ಕಾಣಸಿಗ್ತವೆ ಫ್ರೆಂಡ್ಸ್ ಇಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಕಾಣ್ತಾ ಇರೋದು ಇದೇ ತೀರ್ಥ, ಮಿಥಿಲೇಶ್ವರ ಸ್ವಾಮಿ ತೀರ್ಥ ಅಂತ. ಈ ತೀರ್ಥ ಹಾಕ್ಸ್ಕೊಂಡು ಹೋದವರಿಗೆ, ಮಕ್ಕಳು ಇಲ್ಲದೆ ಇರೋರಿಗೆ ಮಕ್ಕಳು ಭಾಗ್ಯ, ಮದುವೆ ಇಲ್ಲದೆ ಇರೋರಿಗೆ ಮದುವೆ ಭಾಗ್ಯ, ಈ ಥರ ತುಂಬ ಹಲವಾರು ಒಳ್ಳೆಯದಾಗಿದೆಯಂತೆ. ಮತ್ತು ಇಲ್ಲಿ ಹರಕೆ ಹೋದವರಿಗೆ ತುಂಬ ಒಳ್ಳೆಯದಾಗತ್ತಂತೆ. ಹರಕೆ ತೀರಿಸೋದಕ್ಕೆ ತುಂಬ ಜನ ಬರ್ತಾರಂತೆ ಇಲ್ಲಿ. ಮದುವೆ ಆಗಿದ್ರು ಮಕ್ಕಳು ಅವರೆಲ್ಲ ಬಂದು ಹಿಂಗೆಲ್ಲ ನೀರು ಇಸ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆಲ್ಲ ಸಂಕಲ್ಪ ಮಾಡ್ಕೊಂಡು ಕೆಲಸ ಆಗಿರ್ತಲ್ಲ, ಬಂದ್ಬಿಟ್ಟು ಸ್ವಾಮಿ ಪೂಜೆ ಕೊಟ್ಬಿಟ್ಟು ಅನುದಾನ ಮಾಡ್ತಾರೆ. ಸ್ವಾಮಿಗೆ ಅನುದಾನ ಮಾಡ್ತಾರೆ. ಆಮೇಲೆ ಬಂದು ಭಕ್ತರಿಗೆಲ್ಲ ಅನುದಾನ ಅಂದರೆ 4 ಜನಕ್ಕೆ ಅನ್ನ ಹಾಕಿ ಹೋಗ್ತಾರೆ. ಸ್ವಾಮಿಗೆ ಪ್ರಸಾದ ಮಾಡ್ತಾರೆ. ಹಿಂದೆ ಎಲ್ಲ ಫುಲ್ಲು ಬೆಟ್ಟ ಇದೆಲ್ಲ ಆನೆಗಳಿರ್ತಾವ. ತಪಸ್ಸಿಗೆ ಕುತ್ಕೊಂಡ ಗುರುಗಳು ಮತ್ತು ತಪಸ್ಸಿಗೆ ಕುತ್ಕೊಂಡಿದ್ರಲ್ಲ, ಆನೆ ಬಂದು ನೀರು ಕುಡಿಯೋಕೆ ಅದು ಸೊಳ್ಳೆಗೆಲ್ಲ ಇದು ಮಾಡೋದಂತೆ. ಹಾಗಾಗಿ ಗುರುಗಳು ಶಾಪ ಕೊಟ್ಟರು. ಶಾಪ ಕೊಟ್ಟಾಗ ಕಲ್ಲಾಗಿರೋದು. ಓಕೆ. ಈ ಕಲ್ಲು ವರ್ಷದಿಂದ ಇದೆ? ಸುಮಾರು ವರ್ಷದ ಚೋಳರ ಕಾಲದ್ದು. ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5:30 ತನಕ 5:30-6 ಗಂಟೆ.
ಹಾಗೆ ಇಲ್ಲಿ ಬೆಟ್ಟದ ಮೇಲೆ ಹೋದರೆ ಕಪಿಲ ತೀರ್ಥ ಅಂತ ಅಲ್ಲಿ ನೀರು ಹರಿತಾ ಇರುತ್ತಂತೆ. ಯಾರೂ ಮನುಷ್ಯರು ಹೋಗೋಕ್ಕೆ ಸಾಧ್ಯ ಇಲ್ವಂತೆ, ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿದೆ ಅಂತೆ. ಹಾಗೆ ಮತ್ತೆ ಅಲ್ಲಿ ತುಂಬ ದೇವಸ್ಥಾನಗಳಿದೆಯಂತೆ ಮೇಲೆಲ್ಲ, ಅದು ಮನುಷ್ಯರಿಗೆ ಹೋಗೋಕ್ಕೆ ಆಗೋದಿಲ್ವಂತೆ. ಆ್ಯಂಡ್ ಅಲ್ಲಿ ಬೆಟ್ಟದಲ್ಲಿ ಆಕಾರ ಬಂದು ಎಲ್ಲ ಶಿವಲಿಂಗದ ರೂಪದಲ್ಲಿದೆಯಂತೆ ಮೇಲೆ ಬೆಟ್ಟದಲ್ಲಿ ಆಕಾರಗಳು. ಇಲ್ಲಿ 3-4 ದೇವಸ್ಥಾನ ಇದೆ. ಒಂದು ಮಿಥಿಲೇಶ್ವರ ಸ್ವಾಮಿಗಳದ್ದು, ಅಂದರೆ ಅದು ಲಿಂಗದ ರೂಪದಲ್ಲಿದೆ. ಇನ್ನೊಂದು ಅಲ್ಲಿಂದ ಸ್ವಲ್ಪ ಮೇಲೋದ್ರೆ ಅಲ್ಲಿ ನಮಗೆ ಬಸವಣ್ಣ ಸಿಗುತ್ತೆ ಫ್ರೆಂಡ್ಸ್. ಈ ದೇವಸ್ಥಾನ ಎಲ್ಲ ಫುಲ್ಲು ಒಂದು 1000 ವರ್ಷ ಹಳೆಯದಂತೆ, ಚೋಳ ಡೈನಾಸ್ಟಿ ಕಾಲದಂತೆ. ನೋಡ್ಬೋದು ಇಲ್ಲಿ ಈ ದೇವಸ್ಥಾನ ಬಂದು ಬಸವಣ್ಣನ ಮೂರ್ತಿ ಇದೆ ಇದರೊಳಗಡೆ. ಸ್ವಾಮಿ ಐತಲ್ಲ, ಸ್ವಾಮಿ ಕೆಳಗಡೆ ನೀರು ಬರುತ್ತೆ ಮೇಲ್ಗಡೆಯಿಂದ. ಯಾರು ಹೋಗಲ್ವಾ ಅಲ್ಲಿ? ಅಲ್ಲಿ ಹೋಗಕ್ಕಾಗಲ್ಲಮ್ಮ, ಅಲ್ಲಿ ಯಾಕಂದ್ರೆ ಗಿಡ ಗೆಂಟೆಗಳು ಎಲ್ಲ. ಸರಿ, ಅಲ್ಲೊಂದು ದೇವಸ್ಥಾನ ಇದೆ. ಈ ಕಡೆ ಬರ್ತೀರಾ? ಹಂಗೆ ಬರ್ಬೇಕು ನೀವು, ಆ ಕಡೆ ಬನ್ನಿ ಅಮ್ಮ. ಓ ಹಿಂಗ, ಸರಿ. ಈಗ ಇನ್ನೊಂದು ದೇವಸ್ಥಾನ ಬಂದು ನಾವು ಹೋಗ್ತಿರೋದು ದುರ್ಗಾ ಪರಮೇಶ್ವರಿ ಅಂತೆ. ದುರ್ಗಾ ಪರಮೇಶ್ವರಿ ದೇವರು ನಮಗೆ ಕಾಣಸಿಗುತ್ತೆ ಇಲ್ಲಿ. ಇದು ಹೋಮ ನಡೆಸ್ತಾರಂತೆ ಅವಾಗವಾಗ. ನೋಡ್ಬೋದು ದುರ್ಗಾ ಪರಮೇಶ್ವರಿ ದೇವಿ. ದೇವಿಯಲ್ಲಿ ದುರ್ಗಾ ಪರಮೇಶ್ವರಿ. ಹಾಂ, ಚೆನ್ನಾಗಿದೆ. ಇಲ್ಲಿ ನೋಡಿ, ಲಿಂಗು ಇಲ್ಲಿ ಕಾಣಿಸ್ತೇ ನೋಡಿ ಗುರುವೆ, ನೀಟಾಗಿ ಕಾಣಿಸ್ತಾ ಇದೆ. ಹಾಂ, ಕಾಣಿಸ್ತಿದೆ ಗುರುಗಳೇ. ಬೆಂಗಳೂರಲ್ಲಿ ನಮಗೆ ಗೊತ್ತಿರೋ ಪ್ಲೇಸ್ಗಳು ತುಂಬ. ನಿಮಗೆ ಕಾಣಿಸ್ತಾ ಇರ್ಬೋದು, ಶಿವನ ಲಿಂಗನ ರೂಪದಲ್ಲಿ ಇದೆ ಬಂಡೆ ಮೇಲೆ ನೋಡಿ. ಅಲ್ಲೇ ಕಪಿಲ ತೀರ್ಥ ಕೂಡ ಹರಿತಿರೋದಂತೆ ಶಿವಲಿಂಗ ಹತ್ರ. ಎಲ್ಲ ಗುರುಗಳೆಲ್ಲ ತಪಸ್ ಮಾಡಿರೋ ಜಾಗ ಇದೆ. ಅವರು ಗುರುಗಳು ಬಂದಿದ್ರಲ್ಲ, ಅವ್ರು ಯಾರು ಸ್ವಾಮಿ? ಅಗೋರಿಗಳ? ಹಾಂ ಹಾಂ, ನಾನು ಅದೇ ಪಾತ್ಕೆ ನೋಡಿದೆ. ಸಾಧುಗಳು ಹಾಂ ಹಾಂ ಹಾಂ. ಇಲ್ಲ, ಬೆಟ್ಟದಿಂದ ಇನ್ನೂ ಹಿಂದೆ. ನೋಡಿಲ್ಲ, ಚಿಕ್ಕದಾಗ ಒಂದು ಪೂಜೆ ಕೊಡಿ. ಹಾಂ, ಸರಿ. ಸ್ವಾಮಿ ಪೂಜೆ ಕೊಡಿ. ಒಂದು ದಿವಸ ಹಾಲು ಮೊಸರು ತಗೊಂಬಂದ್ಬಿಟ್ಟು ಅಭಿಷೇಕ ಮಾಡಿ. ಸರಿ ಸ್ವಾಮಿ. ಅವ್ರಿಗೆ ಒಂದು ಸ್ವಲ್ಪ ತುಪ್ಪ ತಗೊಂಡು. ಸರಿ. ಸ್ವಾಮಿ ಕಾಣಿಸ್ತಲ್ಲ, ತುಪ್ಪ ಮೊಸರು. ಸರಿ. ಸ್ವಲ್ಪ ಹಾಲು ಒಂದು ಅರ್ಧ ಲೀಟ್ರ್ ಹಾಲಾದರೆ ಒಂದು ಅರ್ಧ ಲೀಟ್ರ್ ಮೊಸರು ಸರಿ. ತಗೊಂಡ್ಬಿಟ್ಟು ಅಭಿಷೇಕ ಮಾಡಿ. ಯಾವ ದೇವ್ರಿಗೆ ಮಾಡಬೇಕು? ಇಲ್ಲಿ ತಗೊಂಬಂದ್ಬಿಟ್ಟು ಸ್ವಾಮಿಗೆ. ಹಾಂ 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 ಹಾಂ. ಸ್ವಾಮಿ ಮಾಡ್ತೀರಲ್ಲ, ಸರಿ. ಸ್ವಾಮಿಗೆ ಹಾಲು ಎಲ್ಲಿದ್ರು ಅಲ್ಲಿ ಮಾಡ್ಬೋದು. ಹಾಂ ಮಾಡಿ. ಹಾಂ, ಅಲ್ಲಿ ಮಾಡಿ, ಅಲ್ಲೇ ಮಾಡಿ. ಸರಿ. ಹಾಂ, ಸರಿ ಸರ್. ಅಂದ್ಕೊಂಡಿದ್ದಾದ್ರೆ ಹಾಂ ಒಂದು ನಾವೇನು ಅಂದ್ಕೊಂಡಿದ್ದೀವಿ ಮಾಡೋದು. ಆಯ್ತು, ನೀವು ಅಂದ್ಕೊಂಡಿದ್ದು ಸಕ್ಸಸ್. ಥ್ಯಾಂಕ್ ಯು. ಆಯ್ತು.
ಈ ಬಂಡೆ ಇದೆಲ್ಲ ಆನೆಗಳಾ? ಗೈಸ್ ಇದು ಆನೆ ರೂಪದಲ್ಲೇ ಇದೆ. ಸೊ 2-3 ಆನೆಗಳಿಗೆ ಇಲ್ಲಿ ಶಾಪ ಕೊಟ್ಟಿದ್ದಾರಂತೆ. ಇಲ್ಲಿ ಮೊಬೈಲಲ್ಲೇ ಕಾಣಿಸ್ತೈತೆ ಅದು ಆನೆ ಅಂತ ಡೈರೆಕ್ಟಾಗಿ. ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಷಣ್ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ. ಅದು ಕೂಡ ಆ ಕಡೆ ಬಂಡೆ ಮೇಲೆ ಇದೆ. ಹಾಂ, 100 ವರ್ಷ ಆಯಿತು. ಹೌದಾ? 100 ವರ್ಷ ಆಯಿತು. ಹಾಂ ಹಾಂ ಹಾಂ. ಅಜ್ಜಿ ಎಲ್ಲವ್ರೆ? ಈ ಕಡೆ ಹತ್ಬಿಟ್ರೆ ಕೆಳಗಡೆ ಅಜ್ಜಿ. ಅವರೊಬ್ಬರೇ ಇರ್ತಾರಾ? ಅಜ್ಜಿ ಇನ್ನೊಬ್ರು ಅಮ್ಮರು. ಅಮ್ಮವ್ರಿದ್ದಾರಾ? ಮನೆ ಕಟ್ಕೊಂಡಿದ್ದಾರಾ? ಮನೆಗೆ ಆಶ್ರಮದಲ್ಲಿ ಮಾಡಿ. ಹೌದಾ? ಒಂದು ದಿವಸ ಬರೋಣ. ತುಂಬ ಚೆನ್ನಾಗಿದೆ ಸ್ವಾಮಿ ದೇವಸ್ಥಾನ. ನಾವು ಲೈಫಲ್ಲಿ ಏನೊಂದು ಯಾವುದೋ ಒಂದು ಮನೆ ಕಟ್ಟಿಸ್ಕೊಂಡು ಊರ ಕಡೆ ಎಲ್ಲ ಬಂದ್ಬಿಡ್ಬೇಕು. ಹಾಂ, ರಾತ್ರಿ ಎಲ್ಲ ಇಲ್ಲಿ ಪೂರ್ಣಮಿ ದಿವಸ ಇರ್ತೀವಿ. ಪ್ರತಿ ತಿಂಗಳು ಪೂರ್ಣಮಿ ಬರ್ತಾರೆ ಎಲ್ಲ ಭಕ್ತಾದಿಗಳು. ಇಲ್ಲೇ ಇರ್ತೀವಿ ನೈಟು. ಬೆಳಗಿನ ಜಾವ ಅವರು 5 ಗಂಟೆಗೆ ಬರ್ತಾರೆ. ಚಿರತೆಗಳು ಪ್ರಾಣಿಗಳು ಅಂತಂದು ಎದುರಿಬಿಟ್ಟು ಬೆಳಗ್ಗೆ ಬರ್ತಾರೆ. ಬೆಳಗ್ಗೆ ನಾವು ನೈಟೆಲ್ಲ ಇಲ್ಲೇ ಇರ್ತೀವಿ. ಬೆಳಗ್ಗೆ ಪೂರ್ಣಮಿ ಅನ್ನೋದು ಈಗ ಸಾಯಂಕಾಲ. ಹಾಂ, ಫುಲ್ ನೈಟ್ ಇರ್ತೀರಾ ಸ್ವಾಮಿ ನೀವು? ಪೌರ್ಣಮಿ ದಿವಸ ಫುಲ್ ನೈಟ್ ಇರ್ತೀರಾ? ನೈಟ್ ಇರ್ತೀವಿ ಪೌರ್ಣಮಿ ದಿವಸ. ಸರಿ ಸ್ವಾಮಿ. ಗಂಗಾಧರೇಶ್ವರ ಸ್ವಾಮಿ ಐತಲ್ಲ, ಎಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತಾರೆ ಪೂರ್ತಿ ಒಂದಿನ ಮಾತ್ರ. ಅವರು ವರ್ಷಕ್ಕೊಂದ್ಸರಿ ಬರ್ತಾರೆ. ಅವರು ಸ್ವಾಮಿ ತಗೊಂಡು ಬಂದ್ಬಿಟ್ಟು ಎಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಅಲ್ಲಿ ಗಣಪತಿ ದೇವಸ್ಥಾನ ಟಾಪಲ್ಲಿ ಅದಕ್ಕೋಸ್ಕರ ಗಿಡ ಪ್ರದಕ್ಷಿಣೆ ಎಲ್ಲ ಮಾಡ್ತಾರೆ. ಸರಿ ಸರಿ. ಅಲ್ಲಿ ರೇವಣಸಿದ್ದೇಶ್ವರ ಬೆಟ್ಟ ಐತಿ. ಹಾಂ, ರೇವಣಸಿದ್ದೇಶ್ವರ ಅಂತ. ಹಾಂ ಸ್ವಾಮಿ. ಅಲ್ಲಿ ಹೋಗಕ್ಕಾಗಲ್ಲ ಈ ದಿನದಾಗೆ. ಬೆಟ್ಟಗಾಸಿ ಹೋಗ್ಬೇಕು. ನೋಡಿ ಹೇಗಿದೆ ದೇವಸ್ಥಾನದ ವ್ಯೂ. ಸುತ್ತಮುತ್ತ ಫುಲ್ಲು ಬಂಡೆಗಳು, ಗಿಡ ಮರಗಳು, ಹೊಲ, ತೋಟ, ಗೈಸ್. ಇದು ಬಂಡೆ ಅದಾವಲ್ಲ, ಬಂಡೆಯಿಂದ ನೀಲಗಿರಿ ಅದಾವಲ್ಲ ಎರಡು, ಅಕ್ಕಪಕ್ಕ ಹಿಂಗದ ನೋಡೋದು. ಅದು ಹೆಚ್ಚಿಗೆ ಸ್ವಾಮಿ. ಓಕೆ. ಇಲ್ಲಿ ಆ ಕಡೆ ಎಸ್ಟೇಟ್ ಐತೆ. ಪಕ್ಕದಲ್ಲಿ ಇಲ್ಲೆಲ್ಲ ಮುಂದೆ ಇನ್ನೊಂದು ರೋಡ್ ಐತೆ. ಅಲ್ಲಿ ಎಸ್ಟೇಟ್ ಪಕ್ಕದಲ್ಲಿ ಮೇನ್ ರೋಡಲ್ಲಿ ಐತಲ್ಲ, ಟಾರ್ ರೋಡಿಂದ ಶಿವಗಂಗೆ ಕಡೆಗೆ ಹೋಗ್ತೀವಲ್ಲ, ಅಲ್ಲಿಂದ ನಡ್ಕೊಂಡು ಹೋಗ್ತೀವಿ. ರೇವಣಸಿದ್ದೇಶ್ವರ ಅಂತ ಬೆಟ್ಟ. ನೋಡ್ರಿ ಲಿಂಗು ಹೆಂಗ್ ಕಾಣುತ್ತೆ ನೋಡ್ರಿ. ಆಮೇಲೆ ಟಾಪಲ್ಲಿ ಬಸವಣ್ಣ ನೋಡಿ, ಇನ್ನೊಮ್ಮೆ ಅಬ್ಸರ್ವ್ ಮಾಡಿ, ಶಿವಲಿಂಗ ರೂಪದಲ್ಲಿ ಕಾಣ್ತಾ ಇರೋ ದೇವರು. ಅಲ್ಲೇ ಕಪಿಲ ತೀರ್ಥ ಇದೆಯಂತೆ. ಇನ್ನೂ ಒಂದು 2-3 ದೇವಸ್ಥಾನ ಇದೆಯಂತೆ ಬೆಟ್ಟ ಟಾಪಲ್ಲಿ. ಯಾರು ಕೂಡ ಹೋಗೋದಕ್ಕಾಗಲ್ವಂತೆ ಅಲ್ಲಿ. ಈ ಕಡೆಗೆ ಬಸವಣ್ಣ ಇರೋದು. ಫಸ್ಟಿಗೆ ಬಂಡೆ ಕಾಣುತ್ತೆ ನೋಡ್ರಿ ಇಲ್ಲಿಂದ. ಬಂಡೆ ಮೇಲೆ ಬಸವಣ್ಣ ಐತಿ. ನೀವು ಹೋಗಿದ್ದೀರಾ? ಇಲ್ಲ ಸ್ವಾಮಿ, ಹೋಗಿಲ್ಲ. ಅಲ್ಲಿ ಗಂಗಾಧರೇಶ್ವರ ಅನ್ನೋದೇಮ್ಗೆ ಹೋಗ್ಬಿಟ್ಟು ನೀವು
ಅಲ್ಲಿಂದನೂ ನೋಡ್ಕೊಂತ ಹೋಗ್ಬೋದಮ್ಮ ಬೆಟ್ಟನ. ಹ್ಞೂ ಇಲ್ಲಿ ಶಿವಗಂಗೆಯಲ್ಲಿ ಶಿವಗಂಗೆಯಲ್ಲಿ ನೀವು ಹೋಗ್ಬೇಕು ಮ್ಯಾಲ್ಗಡಿಗೆ. ಫುಲ್ ಟಾಪ್ಗೆ ಬಸವಣ್ಣನ ಗುಡಿ ಐತಲ್ಲ, ಹೋಗಿದೆ. ಸಪ್ರೇಟಾಗಿ ಹೋಗೋದಾದ್ರೆ ತುಂಬ ಸರಿ ಹೋಗಿ ಬಸವಣ್ಣ ಟೆಂಪಲ್ ಅಲ್ಲಿಗೆ ಸುತ್ತಿದ್ದೀವಿ. ಗಿರಿ ಪ್ರದಕ್ಷಿಣೆ ಹಾಂ ಹಾಕಿ ಅಲ್ಲಿ ಸಮಯ ಹಾಕಿದ್ದೀವಿ. ತಿಂಗಳಿಗೆ ಒಂದ್ಸರಿ ಬರ್ತಾರೆ ಗಿರಿ ಪ್ರದಕ್ಷಿಣೆಗೆಲ್ಲ ಹಾಂ ಭಕ್ತರು ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ಹೋಗ್ಬೇಕಮ್ಮ, ಅಮ್ಮನ ದರ್ಶನ ಮಾಡ್ಕೊಂಡು ಆಮೇಲೆ ಇಲ್ಲಿ ಬಂದ್ಬಿಟ್ಟು ಆಮೇಲೆ ಇಲ್ಲಿ ಇತಿಹಾಸ ಹೋಗ್ಬೇಕು. ಸಮಯ ಎಲ್ಲಿರೋದು ಈಗ? ಈ ಕಡೆ ಹೋಗ್ಬೇಕು. ಈಗ ಅಲ್ಲೇ ಹೋಗ್ತೀನಿ ಈಗ ಅಲ್ಲ. ಸಿಗಪಾಳ್ಯದಿಂದ ಹಾಂ ಹಿಂಗೆ ಅಲ್ಲಿ ಕೇಳಿ, ಹಾಂ ಅಲ್ಲಿಗೆ ಗೊತ್ತಾಗಲ್ಲ ಒಂದೇ ಸರಿ. ಸರಿ ಸರ್. ಸರಿ ಸ್ವಾಮಿ. ನೋಡಿದ್ರಲ್ಲ ಗೈಸ್, ನಮಗೆ ಗೊತ್ತಿಲ್ಲದೆ ಇರೋವಂಥ ಸುತ್ತಮುತ್ತ ಇರೋ ಪವಾಡವುಳ್ಳ ದೇವಸ್ಥಾನಗಳು ತುಂಬ ಇದೆ ನಮ್ಮ ಮಧ್ಯೆ. ಸೊ ಯಾರಿಗೆ ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ. ನಾವು ಹೋಗಿ ನೋಡಿದಾಗೇ ನಮಗೂ ಕೂಡ ಗೊತ್ತಾಗಿತ್ತು. ನಾವು ಇಂಥದ್ದೊಂದು ದೇವಸ್ಥಾನ ಇದೆ ಅಂತ ಗೊತ್ತಿಲ್ಲ. ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೆ ಒಂದು ಪವಾಡ. ನಾವು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಧ್ಯೆ ಒಂದು ನಾಗರಹಾವು ಪಾಸ್ ಆಯಿತು ರೋಡಲ್ಲಿ. ಅಲ್ಲಿ ನಾವು ಸ್ಟಾಪ್ ಮಾಡಿದ್ವಿ. ಅಲ್ಲಿ ಬೋರ್ಡ್ ನೋಡಿದ್ವಿ. ಬೋರ್ಡ್ ನೋಡಿ ಈ ಥರ ಟೆಂಪಲ್ ಇದೆ ಅಂತ ಗೊತ್ತಾದ್ಮೇಲೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಅವಾಗ ಸಿಕ್ಕಿದೆ ನಮಗೆ ಈ ಮಹಿಮೆ ಉಳ್ಳ ದೇವಸ್ಥಾನ ಗೈಸ್. ಮನೆ ಕಡೆ ಅಲ್ಲಿ ಒಬ್ಬರು ನಮಗೆ ಅಗೋರಿಗಳು ಕೂಡ ಸಿಕ್ಕಿದ್ರು. ಅವ್ರು ಅವಾಗವಾಗ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತಾರಂತೆ. ಅವ್ರ ಆಶೀರ್ವಾದ ಕೂಡ ಪಡ್ಕೊಂಡು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ ಗೈಸ್. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ನೋಡುವ ಫಾರ್ಮ್ ಹೌಸ್ ಇದು, ಅವ್ರು ಕಟ್ಟಿಸ್ಕೊಂಡವ್ರೆ, ಸುತ್ತಲೂ ಎಲ್ಲ ಇದೆ. ನಿಂಗೆ ಗೇರ್ ಅವನ್ ಹಾಕ್ತಾನೆ, ಗೇರ್ ಹಾಕ್ಬೇಕು ತಾನೆ. ಅವ್ನು ಏನು ಮಾಡ್ತಾನೆ ತೋರಿಸಿದ ನೋಡಿ. ಏನು ಮಾಡ್ಬೇಕೀಗ? ಗೇರ್ ಹಾಕ್ತೀಯಾ? ಹಾಕು ಹಾಕು. ನಾನು ಗಾಡಿ ಹೆಂಗೆ ಓಡಿಸ್ಲಿ, ಗೇರ್ ಹಾಕ್ತಾಳೆ. ನೀವು ಅಪ್ಪ ಮುಟ್ಬಾರ್ದ ಗೇರ್ನ? ಮತ್ತೆ ನೀನೇ ಮುಟ್ಟು ಓಡಿಸು. ಗೇರ್ ಹಾಕ್ಬೇಕಮ್ಮ, ಯಾರಿಗೆ ತೆಗಿತಿದ್ಯಾ? ಯಾಕೆ ತೆಗಿತಿದ್ಯಾ? ಮೇ